ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ 18 ಯೋಧರು ಹುತಾತ್ಮರಾಗಿದ್ದಾರೆ. ಉರಿ ದಾಳಿಯ ಬಳಿಕ ನಡೆದಂತಹ ಅತ್ಯಂತ ಭೀಕರ ಉಗ್ರರ ದಾಳಿ ಇದಾಗಿದ್ದು ಪುಲ್ವಾಮಾದ ಅವಂತಿಪೋರಾದಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿದ್ದಾರೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಆಟೋ ರಿಕ್ಷಾದಲ್ಲಿಟ್ಟಿದ್ದಂತಹ ಬಾಂಬ್ ಸ್ಫೋಟಗೊಂಡಿರುವುದು ಸುಧಾರಿತ ಸ್ಫೋಟಕ ಬಳಸಿ ಜೈಷ್ ಉಗ್ರರಿಂದ ಫಿದಾಯಿನ್ ದಾಳಿ ನಡೆಸಲಾಗಿದೆ. ಇನ್ನು ಸಾವು ಬದುಕಿನ ಮಧ್ಯೆ 6ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹೋರಾಟ ನಡೆಸ್ತಾ ಇದ್ದು ಸಿಆರ್ಪಿಎಫ್ನ 54ನೇ ಬೆಟಾಲಿಯನ್ನ 35 ಯೋಧರಿದ್ದಂತಹ ವಾಹನ ಮೊದಲು ಗುಂಡಿಗೆ ಬಲಿಯಾಯಿತು. ಮೊದಲು ಗುಂಡಿನ ಮಳೆಗೆರೆದು ಬಳಿಕ ಉಗ್ರರಿಂದ ಬಾಂಬ್ ದಾಳಿ ನಡೆಸಲಾಯಿತು. ದಾಳಿಯ ಹೊಣೆಯನ್ನ ಈಗ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಹೊತ್ತುಕೊಂಡಿದ್ದು ಉರಿ ದಾಳಿಯ ಬಳಿಕ ನಡೆದಂತಹ ಅತ್ಯಂತ ಭೀಕರ ಉಗ್ರರ ದಾಳಿ ಇದಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ 18 ಯೋಧರು ಹುತಾತ್ಮರಾಗಿದ್ದಾರೆ. ಉರಿ ದಾಳಿಯ ಬಳಿಕ ನಡೆದಂತಹ ಅತ್ಯಂತ ಭೀಕರ ಉಗ್ರರ ದಾಳಿ ಇದಾಗಿದೆ. ಪುಲ್ವಾಮಾದ ಅವಂತಿಪೋರಾದಲ್ಲಿ ಉಗ್ರರು ಬಾಂಬ್ ಅನ್ನು ಸ್ಫೋಟಿಸಿದ್ದು ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಆಟೋ ರಿಕ್ಷಾದಲ್ಲಿ ಬಾಂಬ್ ಅನ್ನು ಇಟ್ಟು ಉಗ್ರರು ಈ ದುಷ್ಕೃತ್ಯವೆಸಗಿದ್ದಾರೆ. ಇನ್ನು ಸುಧಾರಿತ ಸ್ಫೋಟಕ ಬಳಸಿ ಈ ಕೃತ್ಯವೆಸಗಲಾಗಿದ್ದು ಈ ಕೃತ್ಯದ ಹೊಣೆಯನ್ನ ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೊತ್ತುಕೊಂಡಿದೆ. ಜೈಷ್ ಉಗ್ರರಿಂದ ಫಿದಾಯಿನ್ ದಾಳಿ ನಡೆಸಲಾಗಿದ್ದು ಸಾವು ಬದುಕಿನ ಮಧ್ಯೆ ಈಗ 6ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹೋರಾಟ ನಡೆಸ್ತಾ ಇದ್ದಾರೆ. ಸಿಆರ್ಪಿಎಫ್ನ 54ನೇ ಬೆಟಾಲಿಯನ್ನ 35 ಯೋಧರಿದ್ದಂತಹ ವಾಹನ ಮೊದಲು ಗುಂಡಿಗೆ ಬಲಿಯಾಯಿತು. ಅಂದ್ರೆ ವಾಹನದ ಮೇಲೆ ಗುಂಡಿನ ಮಳೆಗೆರೆಯಲಾಯಿತು. ಅದಾದ ಬಳಿಕ ಮತ್ತೆ ಬಾಂಬ್ ದಾಳಿ ನಡೆಸಲಾಯಿತು. ಇನ್ನು ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ದಾಳಿಯ ಹೊಣೆಯನ್ನ ಈಗಾಗಲೇ ಹೊತ್ತುಕೊಂಡಿದೆ. ಉಗ್ರ ಸಂಘಟನೆಯ ಈ ದಾಳಿಗೆ 18 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು 6 ಜನ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಉರಿ ದಾಳಿಯ ಬಳಿಕ ನಡೆದಂತಹ ಅತ್ಯಂತ ಘನಘೋರ ಭೀಕರ ಉಗ್ರರ ದಾಳಿ ಇದಾಗಿದೆ. ಇನ್ನು ಉರಿ ಅಟ್ಯಾಕ್ ನಡೆದಿತ್ತು, ಉರಿ ದಾಳಿ ನಡೆದಿತ್ತು. ಅದಾದ ಮೇಲೆ ನಡೆದಂತಹ ಭೀಕರ ಉಗ್ರರ ದಾಳಿ ಇದು ಅಂತಾನೆ ಹೇಳಲಾಗ್ತಾ ಇರೋದು. ಯಾಕಂತಂದ್ರೆ ಉಗ್ರರ ದಾಳಿಗೆ ಬಲಿಯಾಗಿರುವವರ ಉಗ್ರರ ದಾಳಿಗೆ ಹುತಾತ್ಮರಾಗಿರುವಂತಹ ಯೋಧರ ಸಂಖ್ಯೆ 18. ಅಷ್ಟು ಮಾತ್ರ ಅಲ್ಲ, ಇನ್ನೂ 5-6 ಜನ ಯೋಧರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಆಟೋ ರಿಕ್ಷಾದಲ್ಲಿ ಬಾಂಬ್ ಅನ್ನ ಇಟ್ಟು ಈ ಒಂದು ದುಷ್ಕೃತ್ಯವನ್ನ ಎಸಗಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ನಿಜಕ್ಕೂ ಕೂಡ ಇದು ಹೇಯ ಕೃತ್ಯ, ಖಂಡಿಸಲೇಬೇಕಾದಂತಹ ಕೃತ್ಯ, ಅತ್ಯಂತ ಘನಘೋರ ಭೀಕರ ಉಗ್ರರ ದಾಳಿ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಹೌದು ಸುಕನ್ಯಾ, ಇವತ್ತು ಮಧ್ಯಾಹ್ನ 2:15ಕ್ಕೆ ಜಮ್ಮುವಿಂದ ಶ್ರೀನಗರಕ್ಕೆ ಹೊರಟಿದ್ದಂತಹ ಸಿಆರ್ಪಿಎಫ್ ಯೋಧರಿದ್ದಂತಹ ವಾಹನದ ಮೇಲೆ ಭಯೋತ್ಪಾದನಾ ದಾಳಿ ನಡೆದಿದೆ. ಮೊದಲಿಗೆ ಸುಧಾರಿತ ಸ್ಫೋಟಕ ಸಾಮಗ್ರಿಯನ್ನು ಬಳಸಿ ವಾಹನವನ್ನು ಸ್ಫೋಟಿಸಲಾಗಿದೆ. ಬಳಿಕ ಅದರ ಮೇಲೆ ಗ್ರೆನೇಡ್ ದಾಳಿಯನ್ನು ನಡೆಸಲಾಗಿದೆ. ಜೊತೆಗೆ ಆತ್ಮಾಹುತಿ ದಾಳಿಯನ್ನು ಕೂಡ ನಡೆಸಲಾಗಿದೆ. ಈ ಒಂದು ಬಸ್ ಹೋಗ್ತಾ ಇದ್ದಂತಹ ಮಾರ್ಗದಲ್ಲೇ ರಸ್ತೆಯಲ್ಲೇ ಒಂದು ಆಟೋವನ್ನು ಕೂಡ ನಿಲ್ಲಿಸಲಾಗಿತ್ತು. ಆಟೋದಲ್ಲೂ ಕೂಡ ಐಇಡಿಯನ್ನು ಇಟ್ಟು ಸ್ಫೋಟಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಈಗ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಸಿಆರ್ಪಿಎಫ್ 54ನೇ ಬೆಟಾಲಿಯನ್ ಬಸ್ನಲ್ಲಿ ಸುಮಾರು 35ರಿಂದ 40 ಮಂದಿ ಯೋಧರಿದ್ರು. ಇದರ ಎಸ್ಕಾಟ್ ವಾಹನಗಳು ಕೂಡ ಇದ್ವು. ಮುಖ್ಯವಾಗಿ ಸೇನೆಯ ಯಾವುದೇ ವಾಹನಗಳು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಫಾಲೋ ಮಾಡಲಾಗುತ್ತೆ. ಯೋಧರು ಯಾವುದೇ ಒಂದು ವಾಹನದಲ್ಲಿ ಹೋಗುವಂತಿಲ್ಲ. ಅವರಿಗೆ ಹಿಂದೆಗಡೆ ಎಸ್ಕಾಟು ಮತ್ತು ಪೈಲಟ್ ವಾಹನವನ್ನು ಕೂಡ ನೀಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಯೋಧರುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನು ಮಾಡಬೇಕು ಅಂತೇಳಿ ಭದ್ರತಾ ಪಡೆಗಳ ನಿಯಮವೇ ಇದೆ. ಈ ಕಾರಣಕ್ಕಾಗಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡೇ ಜಮ್ಮುವಿನಿಂದ ಶ್ರೀನಗರಕ್ಕೆ ಯೋಧರು ತೆರಳುವಂತಹ ಸಂದರ್ಭದಲ್ಲೇ ಪುಲ್ವಾಮಾದ ಅವಂತಿಪುರದ ಬಳಿನಲ್ಲೇ ಮೊದಲಿಗೆ ಐಇಡಿಯನ್ನು ಬಳಸಿ ವಾಹನವನ್ನು ಸ್ಫೋಟಿಸಲಾಗಿದೆ. ಬಳಿಕ ಗ್ರೆನೇಡನ್ನು ಬಳಸು ಕೂಡ ವಾಹನದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಯೋಧರ ಮೇಲೆ ದಾಳಿಯನ್ನು ನಡೆಸಿದರೆ ಈ ಒಂದು ಸಿಆರ್ಪಿಎಫ್ ಯೋಧರು ತೆರಳ್ತಾ ಇದ್ದಂಥ 54ನೇ ಬೆಟಾಲಿಯನ್ ಬಸ್ನಲ್ಲಿ 40 ಮಂದಿ ಯೋಧರಿದ್ದರು. ಈ ಒಂದು 40 ಯೋಧರ ಪೈಕಿ ಈಗ 18 ಮಂದಿ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ. ಇನ್ನು 5-6 ಮಂದಿ ಯೋಧರುಗಳು ಗಾಯಗೊಂಡು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆ ನಡೀತಾ ಇದ್ದಂತೆ ಈ ಒಂದು ಘಟನಾ ಸ್ಥಳಕ್ಕೆ ಹೆಚ್ಚಿನ ಸಿಆರ್ಪಿಎಫ್ ಯೋಧರನ್ನ, ಸೇನಾ ಯೋಧರನ್ನ, ಪೊಲೀಸರನ್ನು ಕೂಡ ಕರೆಸಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಮತ್ತು ಸೇನೆ ಎರಡೂ ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇವೆ. ಮುಖ್ಯವಾಗಿ 2016ರಲ್ಲಿ ಜಮ್ಮು ಕಾಶ್ಮೀರದ ಉರಿಯ ಸೇನಾ ಕ್ಯಾಂಪ್ನ ಮೇಲೆ ಉಗ್ರರು ಮುಂಜಾನೆ 4 ಗಂಟೆ ಸುಮಾರಿಗೆ ದಾಳಿಯನ್ನು ನಡೆಸಿದ್ರು. ಸೇನಾ ಕ್ಯಾಂಪ್ನಲ್ಲಿ ಮಲಗಿದಂತಹ ಯೋಧರ ಕ್ಯಾಂಪ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ರು. ಇದರಿಂದಾಗಿ ಆಗ 17 ಮಂದಿ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ರು. ಅದಾದ ಬಳಿಕ ದೊಡ್ಡ ಮಟ್ಟದ ಭಯೋತ್ಪಾದನಾ ದಾಳಿಯನ್ನು
ಯೋಧರ ಮೇಲೆ ನಡೆಸಲಾಗಿದೆ. ಇವತ್ತಿನ ಭಯೋತ್ಪಾದನಾ ದಾಳಿನಲ್ಲಿ 18 ಮಂದಿ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ. ಮತ್ತೊಮ್ಮೆ ದೇಶ ಉರಿ ಘಟನೆಯನ್ನು ಕೂಡ ನೆನಪಿಸ್ಕೊಳ್ಳುವಂತೆ ಈ ಒಂದು ಭಯೋತ್ಪಾದನಾ ದಾಳಿ ನಡೆದಿದೆ. ಈಗಷ್ಟೇ ಉರಿ ಸಿನಿಮಾ ಕೂಡ ಬಂದಿದೆ. ಆದರೆ ಇದ್ರ ಮಧ್ಯೆ ಈಗ ಮತ್ತೊಂದು ಭಯೋತ್ಪಾದನಾ ದಾಳಿ ಕಳೆದ 2 ವರ್ಷದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಭಾರಿ ಆತಂಕಕ್ಕೂ ಕೂಡ ಈಡು ಮಾಡಿದೆ ಮತ್ತು ಭಾರಿ ಖಂಡನೆಗೂ ಕೂಡ ಗುರಿಯಾಗಿದೆ ಮತ್ತು ದೇಶದ ಜನರಲ್ಲಿ ಈಗ ಭಯೋತ್ಪಾದಕರ ವಿರುದ್ಧ ಮತ್ತೊಮ್ಮೆ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಇದ್ರ ಬಗ್ಗೆ ಈಗ ಸೇನೆಯಿಂದಲೂ ಕೂಡ ಸ್ಥಳಕ್ಕೆ ಹೆಚ್ಚಿನ ಯೋಧರನ್ನು ಕರೆಸ್ಕೊಂಡು ಘಟನಾ ಸ್ಥಳವನ್ನು ಸೇನಾ ಯೋಧರುಗಳು CRPFನ ಯೋಧರು ಸುತ್ತುವರೆದಿದ್ದಾರೆ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಪಾಕಿಸ್ತಾನದ ಜೈಷೆ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆ ಈ ದಾಳಿಯ ಹೊಣೆಯನ್ನು ಕೂಡ ಒತ್ಕೊಂಡಿದೆ. ಈಗ ಈ ದಾಳಿಯನ್ನು ನಡೆಸಿದಂಥ ಭಯೋತ್ಪಾದಕರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಿ ಅವರನ್ನು ಕೂಡ ಶಿಕ್ಷಿಸಬೇಕಾಗುತ್ತೆ. ಉರಿ ಘಟನೆ ನಡೆಸಿದಂಥ 4 ಭಯೋತ್ಪಾದಕರನ್ನ ಸೇನೆ ಕೂಡ ಪ್ರತಿದಾಳಿಯನ್ನು ನಡೆಸೋ ಮೂಲಕ ಅವರನ್ನು ಆಗ್ಲೇ ಹತ್ಯೆಗೈದಿತ್ತು. ಆದರೆ ಈಗ ಈ ದಾಳಿಯ ಹೊಣೆಯನ್ನು ಜೈಷೆ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆ ಹೊತ್ಕೊಂಡಿರೋದ್ರಾಗಿ ಈಗ ಜೈಷೆ ಮೊಹಮ್ಮದ್ ಭಯೋತ್ಪಾದನೆಯ ಸಂಘಟನೆಯ ಉಗ್ರರ ವಿರುದ್ಧವೂ ಕೂಡ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ CRPF ನಡೆಸಲಿಕ್ಕೆ ಈಗ ಸಜ್ಜಾಗಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಮುಖ್ಯವಾಗಿ ಈಗ ಚಳಿಗಾಲ ಆಗಿರೋದ್ರಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಯೋಧರುಗಳನ್ನು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕಾಗುತ್ತೆ ಮತ್ತು ಗಡಿ ಪ್ರದೇಶಕ್ಕೂ ಕೂಡ ಹೆಚ್ಚಿನ ಸೇನೆಯ ಯೋಧರನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ಜಮ್ಮುವಿನಿಂದ ಶ್ರೀನಗರ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿನಲ್ಲೇ ಯೋಧರುಗಳು ಸಂಚರಿಸ್ತಾ ಇದ್ರು. ಈ ಒಂದು ಮಾರ್ಗ ಮಧ್ಯದಲ್ಲೇ ಈಗ ಸುಧಾರಿತ ಸ್ಫೋಟಕ ಸಾಮಗ್ರಿಯನ್ನು ಬಳಸಿ ವಾಹನವನ್ನು ಸ್ಫೋಟಿಸಲಾಗಿದೆ. ಮುಖ್ಯವಾಗಿ ರಿಮೋಟ್ ಕಂಟ್ರೋಲ್ನಿಂದ IED ಬಾಂಬನ್ನು ಸ್ಫೋಟಿಸಲಾಗಿದೆ. ಅದಾದ ಬಳಿಕ ಗ್ರೆನೇಡ್ ದಾಳಿಯನ್ನು ಸೇನಾ ವಾಹನದ ಯೋಧರ ಮೇಲೆ ನಡೆಸಲಾಗಿದೆ. ಇದರಿಂದಾಗಿ ಈಗ ಸಾವನ್ನಪ್ಪಿದಂತಹ ಯೋಧರ ಸಂಖ್ಯೆ ಕೂಡ ಹೆಚ್ಚಾಗಿ ಈಗ 18 ತಲುಪಿದೆ. ಪ್ರಾರಂಭದಲ್ಲಿ 8 ಮಂದಿ ಯೋಧರು ಸಾವನ್ನಪ್ಪಿದ್ದಾರೆ ಅಂತೇಳಿ ಸೇನೆಯ ಅಧಿಕಾರಿಗಳು ಹೇಳಿದರು. ಆದರೆ ಅದಾದ ಬಳಿಕ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ ಆಗಿತ್ತು. ಈಗ ಸಾವಿನ ಸಂಖ್ಯೆ 18ಕ್ಕೆ ಏರಿಕೆಯಾಗಿ ಉರಿ ಘಟನೆಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯ ಯೋಧರು ಇವತ್ತಿನ ಭಯೋತ್ಪಾದನಾ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಸುಕನ್ಯಾ, ಚಂದ್ರಮೋಹನ್, ಏನಂದ್ರೆ ಉರಿ ಘಟನೆಯಲ್ಲಿ 19 ಜನ ಸೈನಿಕರು ಹುತಾತ್ಮರಾಗಿದ್ರು. ಈಗ 18 ಜನ ಸೈನಿಕರು ಇಲ್ಲಿ ಹುತಾತ್ಮರಾಗಿದ್ದಾರೆ. ಒಂದು ರೀತಿಯಲ್ಲಿ ಅದನ್ನೇ ಹೋಲುವಂತಹ ಒಂದು ಕೃತ್ಯ ಅಂತಾನೆ ಹೇಳ್ಬೇಕು. ಅದು ಕೂಡ ಜೈಷೆ ಮೊಹಮ್ಮದ್, ಇದು ಕೂಡ ಜೈಷೆ ಮೊಹಮ್ಮದ್ ಸಂಘಟನೆಯ ದುಷ್ಕೃತ್ಯ. ಇದು ಫಿದಾಯಿನ್ ಮಾದರಿಯಲ್ಲಿ ಅಟ್ಯಾಕ್ ನಡೆಸಲಾಗಿದೆ ಅಂತ ಅಂದ್ರೆ, ಫಿದಾಯಿನ್ ಮಾದರಿ ಅಂದ್ರೆ ಜೈಷೆ ಮೊಹಮ್ಮದ್ನ ಒಂದು ಸ್ಟೈಲ್ ಅಂತ ಅನ್ಸುತ್ತೆ, ಅಂದ್ರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥದ್ದು. ಇದ್ರ ಬಗ್ಗೆ ಹೌದು ಸುಕನ್ಯಾ, ಎಲ್ಲ ಭಯೋತ್ಪಾದನಾ ಸಂಘಟನೆಗಳು ಕೂಡ ಆತ್ಮಾಹುತಿ ದಾಳಿಯನ್ನು ನಡೆಸ್ತವೆ. ಅಂದರೆ ತಮ್ಮ ಭಯೋತ್ಪಾದಕರಲ್ಲಿ ಯಾರಾದರೂ ಒಬ್ಬರಿಗೆ ಬಾಂಬನ್ನು ಕಟ್ಟಿ ಕಳಿಸಿರ್ತಾರೆ, ಅವರೇನೆ ಬಾಂಬನ್ನು ಯೋಧರ ಬಳಿಯೇ ಬಂದು ಸ್ಫೋಟಿಸ್ಕೊಂಡು ಸಾವನ್ನಪ್ಪುತ್ತಾರೆ. ಜೊತೆಗೆ ಯೋಧರನ್ನು ಕೂಡ ಬಲಿ ಪಡಿತಕ್ಕಂತಹ ದನೇ ಆತ್ಮಾಹುತಿ ದಳ ಅಂತ ಕರೀತಾರೆ. ಎಲ್ಲ ಭಯೋತ್ಪಾದನಾ ಸಂಘಟನೆಗಳು ಕೂಡ ಈ ಒಂದು ಆತ್ಮಾಹುತಿ ದಳಗಳನ್ನು ರಚನೆಯನ್ನು ಮಾಡಿಕೊಂಡಿವೆ. ಈ ಒಂದು ಆತ್ಮಾಹುತಿ ದಳದ ಭಯೋತ್ಪಾದಕರುಗಳೇ ಬಂದು ಯೋಧರ ವಾಹನದ ಬಳಿನಲ್ಲಿ ಅದು IED ಸ್ಫೋಟಿಸಿದ ಬಳಿಕ ಬಂದು ಮತ್ತೆ ತಾವು ಕೂಡ ಸ್ಫೋಟಿಸ್ಕೊಂಡು ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ಯೋಧರನ್ನು ಕೂಡ ಸಾವನ್ನಪ್ಪುವಂತ ಮಾಡಿದ್ದಾರೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಯೋಧರನ್ನ ಬಲಿ ಪಡಿಬಹುದು ಅನ್ನತಕ್ಕಂಥ ಕುತಂತ್ರವನ್ನು ಭಯೋತ್ಪಾದನಾ ಸಂಘಟನೆಗಳು ಅನುಸರಿಸ್ತವೆ. ಮುಖ್ಯವಾಗಿ ಯೋಧರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಸ್ಥಳದಲ್ಲಿ ಅಥವಾ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಜನನಿಬಿಡ ಸ್ಥಳಗಳಲ್ಲಿ ಆತ್ಮಾಹುತಿ ದಾಳಿಗಳನ್ನು ಭಯೋತ್ಪಾದನಾ ಸಂಘಟನೆಗಳು ನಡೆಸ್ತವೆ. ಅದೇ ರೀತಿಯಾದಂತಹ ದಾಳಿಯನ್ನು ಇವತ್ತು ಕೂಡ ಜಮ್ಮು ಮತ್ತು ಶ್ರೀನಗರದ ಹೆದ್ದಾರಿನಲ್ಲಿ ಯೋಧರ ವಾಹನದ ಬಳಿನಲ್ಲೇ ನಡೆಸಿವೆ. ಇದರಿಂದಾಗಿ ಈಗ ಯೋಧರ ಸಾವಿನ ಸಂಖ್ಯೆ ಹೆಚ್ಚಾಗಿ ಈಗ 18 ತಲುಪಿದೆ. ಇನ್ನು 6-7 ಮಂದಿ ಯೋಧರು ಈಗ ಸೇನಾ ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕೆಲವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತೇಳಿ ಸೇನೆ ಯೋಧರು ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಈಗ ಮುಖ್ಯವಾಗಿ ಇದು ಈಗ ಒಂದು ಜೈಷೆ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯ ಭಯೋತ್ಪಾದಕರು ಗಡಿಯನ್ನು ನುಸುಳಿ ಭಾರತದೊಳಗಡೆ ಬಂದಿದ್ದಾರೆ. ಬಂದ ಬಳಿಕ ಇಲ್ಲಿ ಸ್ಫೋಟವನ್ನು ನಡೆಸಿದ್ದಾರೆ. ಹಾಗಾಗಿ ಇಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕೆಲವರು ಅವರಿಗೆ ನೆರವನ್ನು ಕೂಡ ಕೊಟ್ಟಿರ್ಬೋದು, ಅವ್ರಿಗೆ ಆಶ್ರಯವನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಎಲ್ಲವನ್ನು ನೆರವನ್ನು ಪಡ್ಕೊಂಡೇ ಅವರು ಈ ರೀತಿಯಾದಂಥ ಸ್ಫೋಟವನ್ನು ನಡೆಸಿರ್ತಾರೆ. ಈ ಕಾರಣಕ್ಕಾಗಿ ಅವರಿಗೆ ನೆರವು ಆಶ್ರಯವನ್ನು ಕೊಟ್ಟಂಥವ್ರನ್ನ ಕೂಡ ಪತ್ತೆ ಹಚ್ಚಿ ಅವರನ್ನು ಶಿಕ್ಷಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ಸ್ಫೋಟ ನಡೆಸಿದಂತಹ ಭಯೋತ್ಪಾದನಾ ಸಂಘಟನೆಯ ಭಯೋತ್ಪಾದಕರನ್ನು ಕೂಡ ಶಿಕ್ಷಿಸತಕ್ಕಂಥ ಕೆಲಸವನ್ನು ಈಗ ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಮಾಡಬೇಕಾಗಿದೆ. ಉರಿ ದಾಳಿಗೆ ಪ್ರತಿಯಾಗಿ ಭಾರತವು ಕೂಡ ಅದಾದ ಬಳಿಕವೇ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿತು. ಈಗ ಅದೇ ರೀತಿಯಾದಂಥ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಈಗಲೂ ಕೂಡ ಮೋದಿ ಸರ್ಕಾರಕ್ಕೆ ನಡೆಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ರೀತಿಯಾದಂತಹ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ನ ಗಡಿಯಾಚೆಗೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳಿವೆ. ಆ ಒಂದು ಲಾಂಚ್ ಪ್ಯಾಡ್ಗಳ ಮೇಲೆ ಏನಾದರೂ ಕೂಡ ಮತ್ತೆ ಮೋದಿ ಸರ್ಕಾರ ನಡೆಸುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಈ ಲಾಂಚ್ ಪ್ಯಾಡ್ಗಳಲ್ಲಿ ಪಾಕಿಸ್ತಾನದಿಂದ ಭಯೋತ್ಪಾದನಾ ಸಂಘಟನೆ ಯೋಧರು ಬಂದು ನೆಲೆಸಿರ್ತಾರೆ. ಅಲ್ಲಿ ತಮ್ಮ ಸಿದ್ಧತೆಗಳನ್ನು ನಡೆಸ್ಕೊಳ್ತಾರೆ. ಜೊತೆಗೆ ತಮಗೆ ಸೂಕ್ತ
ಕಾಣಿಸಿದಂತಹ ಸಂದರ್ಭದಲ್ಲಿ ಕಾಲಕ್ಕೆ ಅವರು ಭಾರತದ ಯೋಧರ ಮೇಲೆ ದಾಳಿಯನ್ನು ನಡೆಸ್ತಾರೆ, ಇಲ್ಲವೇ ಭಾರತದೊಳಗಡೆ ನುಸುಳು ಬಂದು ದಾಳಿಯನ್ನು ನಡೆಸ್ತಾರೆ. ಈ ಒಂದು ಲಾಂಚ್ ಪ್ಯಾಡ್ಗಳಿಂದಲೇ ಉಗ್ರರು ಭಾರತಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಒಂದು ಉಗ್ರರು ತಂಗಿರ್ತಕ್ಕಂತಹ ಲಾಂಚ್ ಪ್ಯಾಡ್ಗಳ ಮೇಲೇ ಈಗ ಭಾರತೀಯ ಸೇನೆ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಸಹಜವಾಗಿ ಉದ್ಭವವಾಗಿ ಜನರನ್ನು ಕೂಡ ಕಾಡ್ತಾ ಇದೆ. ಏಕೆಂತಂದ್ರೆ ಉರಿ ದಾಳಿಯ ಬಳಿಕವೇ ಸರ್ಜಿಕಲ್ ಸ್ಟ್ರೈಕ್ ಕೂಡ ನಡೆದಿತ್ತು. ಹಾಗಾಗಿ ಈಗ ಮತ್ತೊಮ್ಮೆ ಅಂತಹದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸ್ತಕ್ಕಂತಹ ಒಂದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಕೂಡ ಬಂದಿದೆ. ಈ ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದ್ರೆ ಮಾತ್ರನೇ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಪಾಠವನ್ನು ಕಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಗಳಿಗೆ, ಪಾಕಿಸ್ತಾನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಗಳಿಗೆ ಎಲ್ಲವೂ ಕೂಡ ಪಾಕಿಸ್ತಾನದ ಸೇನೆಯ, ಅಲ್ಲಿನ ಸರ್ಕಾರದ ಬೆಂಬಲ ಇದೆ. ಈ ಕಾರಣಕ್ಕಾಗಿಯೇ ಅಲ್ಲಿ ಪಾಕಿಸ್ತಾನದ ನೆಲದಲ್ಲೇ ಭಯೋತ್ಪಾದನಾ ಸಂಘಟನೆಗಳಿಗೆ ಆಶಯವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಈಗ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಬಗ್ಗು ಬಿಡಬೇಕಾಗುತ್ತೆ ಮತ್ತು ಭಾರತದ ಮೇಲೆ ದಾಳಿ ನಡೆಸತಕ್ಕಂತಹ ಭಯೋತ್ಪಾದನೆ ಸಂಘಟನೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂತಹ, ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದನಾ ಸಂಘಟನೆಗಳ ಕ್ಯಾಂಪ್ಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ಸಂಪೂರ್ಣವಾಗಿ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಈಗ ಭಾರತ ಮತ್ತೊಮ್ಮೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಉದ್ಭವ ಆಗಿದೆ. ಸುಕನ್ಯಾ, ಚಂದ್ರಮೋಹನ್, ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಒಂದು ಕಡೆಗೆ, ಇನ್ನೊಂದು ಕಡೆ ಉರಿ ಸಿನಿಮಾ ಅಂದ್ರೆ ಉರಿ ದಾಳಿಗೆ ಸಂಬಂಧಪಟ್ಟಂತೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾಡಿರುವಂತಹ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ ಜನಮನ್ನಣೆ ಗಳಿಸ್ತಾ ಇದೆ, ರಾಷ್ಟ್ರಭಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ. ಇಂತಹ ಸಂದರ್ಭದಲ್ಲೇ ಈ ಒಂದು ಅಟ್ಯಾಕ್ ನಡೆದಿರೋದು ಅಂದ್ರೆ ಇದು ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವಂತಹ ಅಟ್ಯಾಕ್ ಆಗಿರಬಹುದಾ ಅಂತ? ಸುಕನ್ಯಾ, ಈಗ ಭಾರತದ ರಾಜಕೀಯ ಬೇರೆ, ಭಾರತದಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ, ಸರ್ಕಾರಗಳು ಬದಲಾಗ್ಬೋದು, ಏನೇ ಆಗ್ಬೋದು, ಅದು ಭಾರತದ ಆಂತರಿಕ ವಿಚಾರ. ಆದರೆ ಪ್ರತಿ ವರ್ಷವೂ ಕೂಡ ಗಡಿ ಭಾಗದಲ್ಲಿ, ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ, ಇಲ್ಲವೇ ಭಾರತದ ಒಳಭಾಗದಲ್ಲೂ ಕೂಡ ಅನೇಕ ಪ್ರದೇಶಗಳಲ್ಲಿ ಭಯೋತ್ಪಾದನಾ ಸಂಘಟನೆಗಳು ಬಾಂಬ್ ಸ್ಫೋಟವನ್ನು, ಆತ್ಮಾಹುತಿ ದಾಳಿಯನ್ನು ನಡೆಸ್ತಾ ಇಲ್ಲವೇ. ಯೋಧರುಗಳು ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಭಯೋತ್ಪಾದನಾ ಸ್ಫೋಟಗಳಿಂದ ಸಾವನ್ನಪ್ಪಂತಹ ಅನೇಕ ಭಯೋತ್ಪಾದನಾ ಸ್ಫೋಟಗಳು, ದಾಳಿಗಳು ಭಾರತದ ಒಳಗಡೆಯೂ ಕೂಡ ನಡೆದಿವೆ. ಈ ಕಾರಣಕ್ಕಾಗಿಯೇ ಇದು ಕೆಲವು ಕೂಡ ಮೂಲ ಇರತಕ್ಕಂಥದ್ದು ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಕ್ಯಾಂಪ್ಗಳಿವೆ ಮತ್ತು ಲಾಂಚ್ ಪ್ಯಾಡ್ಗಳಿವೆ. ಇವುಗಳಿಂದಲೇ ಭಯೋತ್ಪಾದಕರು ನುಸುಳುಕೊಂಡು ಭಾರತದ ಒಳಗಡೆ ಬರ್ತಾ ಇದ್ದಾರೆ ಮತ್ತು ಗಡಿನಲ್ಲೂ ಕೂಡ ಭಾರತೀಯ ಸೇನೆ ಯೋಧರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಟೆರರ್ ಲಾಂಚ್ ಪ್ಯಾಡ್ಗಳನ್ನು ಮೊದಲಿಗೆ ಸಂಪೂರ್ಣವಾಗಿ ನಾಶಪಡಿಸಬೇಕಾದಂತಹ ಅನಿವಾರ್ಯತೆ ಭಾರತಕ್ಕೆ ಎದುರಾಗಿದೆ. ಹೀಗಾಗಿ ಈಗ ಭಾರತದ ರಾಜಕೀಯ ಪರಿಸ್ಥಿತಿ ಏನೇ ಇರ್ಬೋದು, ಇನ್ನು 1 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬೋದು ಅಥವಾ ಅದೇನೇ ಆಗಿರ್ಬೋದು, ಅದು ಭಾರತದ ಆಂತರಿಕ ವಿಚಾರ. ಆದರೆ ಈಗ ಭಯೋತ್ಪಾದನೆ ಇರತಕ್ಕಂಥದ್ದು ಕಳೆದ 1 ದಶಕದಿಂದಲೂ ನಿರಂತರವಾಗಿ ಭಾರತವನ್ನು ಕಾಡ್ತಾ ಇರುವಂತಹ ಸಮಸ್ಯೆ. ಇದರ ಮೂಲ ಇರತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಇರತಕ್ಕಂತಹ ಭಯೋತ್ಪಾದನಾ ಶಿಬಿರಗಳಿಂದ. ಈ ಒಂದು ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ರೆ ಮತ್ತು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಆಶಯ ಕೊಡೋದನ್ನು ನಿಲ್ಲಿಸಿದ್ರೆ ಭಾರತದ ಮೇಲೆ ಭಯೋತ್ಪಾದನಾ ದಾಳಿಗಳು ನಡೆಯೋದು ಕೂಡ ನಿಲ್ಲುತ್ತೆ. ಈ ಕಾರಣಕ್ಕಾಗಿಯೇ ಈಗ ಸರ್ಜಿಕಲ್ ಸ್ಟ್ರೈಕ್ನಂತಹ ಮತ್ತೊಂದು ಸರ್ಜಿಕಲ್ ದಾಳಿಯನ್ನು ಭಾರತ ಪಾಕಿಸ್ತಾನದ ಟೆರರ್ ಲಾಂಚ್ ಪ್ಯಾಡ್ಗಳ ಮೇಲೆ ನಡೆಸಿ ಅವುಗಳನ್ನು ನಿರ್ಮೂಲನೆ ಮಾಡಬೇಕು. ಭಯೋತ್ಪಾದನೆಯನ್ನು, ಪಾಕಿಸ್ತಾನದಲ್ಲಿ ಇರತಕ್ಕಂಥವ್ರನ್ನ, ಭಯೋತ್ಪಾದಕರನ್ನ ಹೊಡೆದುಳಿಸ್ತಕ್ಕಂಥ ಕೆಲಸವನ್ನು ಕೂಡ ಭಾರತೀಯ ಸೇನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ನಮ್ಮ ಮೇಲೆ ದಾಳಿಯನ್ನು ನಡೆಸಿರೋದ್ರಿಂದಾಗಿ ನಾವು ಪ್ರತಿ ದಾಳಿಯನ್ನು ನಡೆಸ್ತಕ್ಕಂತಹ ಒಂದು ಅವಕಾಶ ಕೂಡ ಭಾರತಕ್ಕೆ ಇರುತ್ತೆ. ನಾವೇನೇ ಏನು ಪಾಕಿಸ್ತಾನದ ಮೇಲೆ ಏಕಾಏಕಿಯಾಗಿ ದಾಳಿಯನ್ನು ನಡೆಸ್ತಾ ಇಲ್ಲ ಅಥವಾ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಏನು ಧಕ್ಕೆ ತರ್ತಕ್ಕಂಥದ್ದು ಅಥವಾ ನಾವೇ ಯುದ್ಧಕ್ಕೆ ಕಾಲು ಕೆರ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಮೇಲೆ ದಾಳಿ ನಡೆದಿರೋದ್ರಿಂದಾಗಿ ಪ್ರತಿ ದಾಳಿಯನ್ನು ನಡೆಸ್ತಕ್ಕಂಥ ಒಂದು ಅವಕಾಶ, ಹಕ್ಕು ಕೂಡ ಭಾರತಕ್ಕೆ ಇರುತ್ತೆ. ಈಗ ಭಾರತೀಯ ಸೇನೆ ಯೋಧರ ಮೇಲೆ ದಾಳಿಯನ್ನು ನಡೆಸಿ 18 ಮಂದಿ ಯೋಧರ ಪ್ರಾಣವನ್ನು ತೆಗೆದಿರೋದ್ರಿಂದಾಗಿ ಈಗ ಪ್ರತಿ ದಾಳಿಯನ್ನು ಭಾರತ ಕೂಡ ನಡೆಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಮತ್ತು ಆ ಒಂದು ಹಕ್ಕು ಕೂಡ ಭಾರತಕ್ಕೆ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲೇ ಭಾರತ ಈಗ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸುತ್ತಾ ಹೇಗೆ ಅನ್ನತಕ್ಕಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥ ಪ್ರಶ್ನೆ ಮತ್ತು ಭಾರತೀಯರು ಕೂಡ ಈಗ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಮಾಡಬಹುದು. ಸುಕನ್ಯಾ, ಚಂದ್ರಮೋಹನ್, ಈಗ ಈ ದಾಳಿಯ ಬಗ್ಗೆ ಅಂದ್ರೆ ಇವತ್ತಾಗಿರುವಂತಹ ದಾಳಿಯ ಸಂದರ್ಭದಲ್ಲಿ ಎಷ್ಟು ಜನ ಉಗ್ರರು ಇದ್ರು, ಎಷ್ಟು ಜನ ಉಗ್ರರನ್ನ ಸದೆ ಬಡಿಯಲಾಯಿತು ಅಥವಾ ಎಸ್ಕೇಪ್ ಆದ್ರ, ಈ ಬಗ್ಗೆ ಏನೋ ಡೀಟೇಲ್ಸ್ ಸಿಕ್ಕಿದ್ಯಾ? ಸುಕನ್ಯಾ, ಈಗ ಭಾರತೀಯ ಸೇನೆ ಈ ಒಂದು ದಾಳಿ ನಡೆದ ಬಳಿಕ ಏನಾದರೂ ಕೂಡ ಪ್ರತಿ ದಾಳಿಯನ್ನು ಭಯೋತ್ಪಾದಕರ ಮೇಲೆ ನಡೆಸ್ತಾ ಮತ್ತು ಸ್ಥಳದಲ್ಲಿ ಯಾವುದಾದ್ರೂ ಬೇರೆ ಭಯೋತ್ಪಾದಕರು ಕೂಡ ಇದ್ರ ಅನ್ನೋದ್ರ ಬಗ್ಗೆ ಈಗ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಮೊದಲಿಗೆ ಒಂದು IEDಯನ್ನು ಬಳಸಿ CRPFನ 54ನೇ ಬೆಟಾಲಿಯನ್ನ ಯೋಧರಿದ್ದಂತಹ ವಾಹನವನ್ನು ಸ್ಫೋಟಿಸಲಾಗಿದೆ. ಅದಾದ ಬಳಿಕ ಗ್ರೆನೇಡ್ ದಾಳಿಯನ್ನು ಕೂಡ ನಡೆಸಲಾಗಿದೆ. ಜೊತೆಗೆ ಧನ್ಯವಾದ. Possibility of what led to this blast. There was a ROP, there was a vehicle convoy which was coming, and it was there is an explosion. And what is the nature of explosion? How it has happened? What led to this explosion? These are all subject of investigation. So we are going to carry out a professional post-blast investigation to understand the circumstances. And at present, what IGCRPF said,
that the number of casualties, the injured, whosoever injured, they have been shifted to the hospital. We are now clearing the site. As and when we get the confirmation of the numbers, we will definitely share Okay, with you. Mr. Pani, this highway is round the clock, protected by the various security agencies, including Army and the CRPF. How could they get onto the highway? This was actually made free from Yeah. this attack. No, as I said, this is a subject of investigation. What led to the blast, how the blast happened, these all sequence of events have to be investigated. Then only I'll be able to answer. Thank you. Thank you, sir. Thank you very much.